ಯಜಮಾನ್ರು ಒಪ್ಕೊಂಡ್ರೆ ನಾನು ಹಾಡಕ್ ರೆಡಿ. ಏನು ಅಂದ್ರೆ ರೂಪಾರಾಣಿ ಯಾವ ಅನಾಹುತ ಮಾಡ್ಕೊಳ್ದೇ ಇರೋಕ್ಕೋಸ್ಕರ ಇದೊಂದೇ ಸಲ ರೂಪಾರಾಣಿ ಆದಿತ್ಯಂಗೆ ಮದ್ವೆ ಆಗಕ್ಕೆ ಪ್ಲೀಸ್ ಹಾಡಾಡಕ್ಕೆ ಪರ್ಮಿಷನ್ ಕೊಡ್ತೀರಾ? ಓಕೆ ಶ್ಯಾಮ, ಹಾಡು. ಇದು ಒಂದು ಸಲ ಹಾಡು. ನನ್ನ ಫ್ರೆಂಡ್ ಆದಿತ್ಯ ರೂಪಾರಾಣಿನ ಇಷ್ಟಪಟ್ಟಿರೋದ್ರಿಂದ ಅವರಿಬ್ಬರು ಮದುವೆ ನಡೆಯೋದು ನನಗೂ ಇಷ್ಟ ಇರೋದ್ರಿಂದ ಇದು ಒಂದು ಸಲ ಒಪ್ಕೋತಾ ಇದ್ದೀನಿ. ಹಾಡು. ಥ್ಯಾಂಕ್ ಯು ಅಖಿಲ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್. ನಿಮ್ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ನೀವು ಋಣ ತೀರಿಸದೇ ಇದ್ರೂ ಪರವಾಗಿಲ್ಲ, ಶ್ಯಾಮ ವಿಷಯದಲ್ಲಿ ತಪ್ಪಾಗಿ ಮಾತ್ರ ನಡ್ಕೋಬೇಡಿ. ಇಲ್ಲ ಅಖಿಲ್, ಇನ್ಯಾವತ್ತೂ ನಾವು ತಪ್ಪು ಮಾಡಲ್ಲ ಅಖಿಲ್. ನಡಿ ರೂಪಾ. ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಇವ್ರ ಬುದ್ಧಿ ಯಾವಾಗಲೂ ಡೊಂಕಾಗೇ ಇರುತ್ತೆ. ಇವ್ರ ಜೊತೆ ಹುಷಾರಾಗಿರು ಶ್ಯಾಮ. ನೀನು ನೋಡ್ತಿದ್ರೆ ನಂಗೆ ತುಂಬ ಖುಷಿ ಆಗುತ್ತಮ್ಮ. ಜಾಬಿಗೆ ಸೇರಿರೋ ಸ್ವಲ್ಪ ದಿನದಲ್ಲೇ ಸಿಂಗರ್ ಆಗಿ ಆರ್ಜೆ ಆಗಿ ತುಂಬ ಒಳ್ಳೆ ಹೆಸರು ತಗೊಂಡೆ. ನೀನು ಬೇಗನೆ ನಂಬರ್ 1 ಸಿಂಗರ್ ಆಗ್ತೀಯ. ಎಲ್ಲ ಆ ಕೃಷ್ಣನ್ ದಯೆ, ನಿಮ್ಮಂತ ದೊಡ್ಡೋರ ಆಶೀರ್ವಾದ. ಓಕೆನಮ್ಮ. ಮತ್ತೆ ಈ ಪ್ರೋಗ್ರಾಮ್ಗೆ ರೆಮ್ಯುನರೇಷನ್ ಎಷ್ಟು ಹೇಳುವಂತೀಯಾ? ಬೇಡ ಸರ್, ಈ ಪ್ರೋಗ್ರಾಮ್ಗೆ ನನ್ಗೆ ಯಾವ ದುಡ್ಡು ಬೇಡ ಸರ್. ಅನಾಥ ಮಕ್ಳಿಗೆ ಮಾಡ್ತಿರೋ ಈ ಕಾರ್ಯಕ್ರಮಕ್ಕೆ ದುಡ್ಡು ತಗೊಳ್ಳೋದು ನನಗಂತೂ ಇಷ್ಟ ಇಲ್ಲ. ಫ್ರೀಯಾಗೆ ಹಾಡಾಡ್ತೀನಿ. ವೆರಿ ಗುಡ್ ಅಮ್ಮ, ವೆರಿ ಗುಡ್. ನಿನ್ನ ಹಾಗೆ ಒಳ್ಳೆ ಮನಸ್ಸು ಎಲ್ರಿಗೂ ಇರಲ್ಲಮ್ಮ. ತಗೊಮ್ಮ, ಈ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡು. ಆಲ್ ದಿ ಬೆಸ್ಟ್ ಅಮ್ಮ. ಹೌದಾ? ಕೃಷ್ಣ ತುಳಸಿ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಮಾಡಿದ್ಲಾ? ಹೌದು ಸರ್. ವೆರಿ ಗುಡ್. ಈಗ ನನ್ಗೊಂದು ಬ್ರಹ್ಮಾಂಡವಾಗಿರೋ ಐಡಿಯಾ ಬಂದಿದೆ. ಏನ್ ಸರ್ ಅದು? ಆ ಪ್ರೋಗ್ರಾಮ್ ಅಲ್ಲಿ ಕೃಷ್ಣ ತುಳಸಿ ರೂಪಾರಾಣಿಗೆ ಜುಗಲ್ಬಂದಿ ಮಾಡಿದ್ರೆ ಹೇಗಿರುತ್ತೆ? ಹಾಗೆ ಜುಗಲ್ಬಂದಿ ಮಾಡಿದ್ರೆ ಅವರಿಬ್ರು ಪೈಪೋಟಿಲಿ ಹಾಡ್ಬೇಕಾಗತ್ತಲ್ಲ. ರೂಪಾರಾಣಿ ಸೀನಿಯರ್ ಆದ್ರಿಂದ ಸಿಂಗಿಂಗ್ ಟೆಕ್ನಿಕ್ಸು ಚೆನ್ನಾಗಿ ಗೊತ್ತು. ಕೃಷ್ಣ ತುಳಸಿಗೆ ಅದು ಗೊತ್ತಿಲ್ಲ. ಸೊ ಖಂಡಿತ ರೂಪಾರಾಣಿ ಮುಂದೆ ಕೃಷ್ಣ ತುಳಸಿ ಕಷ್ಟಪಡ್ತಾಳೆ. ನಮ್ ಬ್ಲೂ FM ಮರ್ಯಾದೆ ತೆಗಿತಾಳೆ. ಕರೆಕ್ಟಾಗಿ ಹೇಳಿದ್ರಿ ಸರ್. ಆದ್ರೆ ಜುಗಲ್ಬಂದಿ ಅಂದ್ರೆ ನಮ್ ಚೇರ್ಮನ್ ಸರ್ ಒಪ್ಕೋತಾರಾ? ನಾನು ಮಾತಾಡಿ ಒಪ್ಪಿಸ್ತೀನಿ. ಆದ್ರೆ ಜುಗಲ್ಬಂದಿ ವಿಷಯನ ಈಗ್ಲೇ ಐಶ್ವರ್ಯಾಗ್ ಹೇಳ್ಬೇಡಿ ಸರ್. ಯಾಕೆ? ಅವಳು ಕೃಷ್ಣ ತುಳಸಿ ಪ್ರೋಗ್ರಾಮ್ ಕೇಳಿರೋದ್ರಿಂದ ಜುಗಲ್ಬಂದಿ ಅಂದ್ರೆ ಒಪ್ಕೋತಾಳೋ ಇಲ್ವೋ ಗೊತ್ತಿಲ್ಲ. ಅದು ಕರೆಕ್ಟೇ. ಮೊದಲು ನಾನು ಚೇರ್ಮನ್ ಸರ್ನ ಒಪ್ಪಿಸ್ತೀನಿ, ಆಮೇಲೆ ಗುಪ್ತಾ ಅವ್ರ ಹತ್ರ ಮಾತಾಡ್ತೀನಿ. ಓಕೆ ಸರ್. ಸರಿ. ಕೃಷ್ಣ ತುಳಸಿ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ಲೋ ಇಲ್ವೋ? ಹಲೋ ಸೌಜನ್ಯ, ಕೃಷ್ಣ ತುಳಸಿ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ಲಾ? ಹೌದು, ಹಾಕಾಯ್ತು. ಥ್ಯಾಂಕ್ ಯು ಸೌಜನ್ಯ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನೀನು ನಿನ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಿರೋ ಏರ್ಪಾಟ್ನ ಮಾಡ್ಕೋಬಹುದು ಐಶ್ವರ್ಯ. ಸರಿ, ನೆಕ್ಸ್ಟ್ ಮಿನಿಟ್ ಇಂದ ನಾನು ಅದನ್ನೇ ಮಾಡ್ತೀನಿ. ಓಕೆ, ಬಾಯ್. ಬಾಯ್. ಶ್ಯಾಮ, ಸಿಕ್ಬಿದ್ದೆ. ನನ್ನ ಟ್ರ್ಯಾಪಲ್ಲಿ ಪೂರ್ತಿಯಾಗಿ ಸಿಕ್ಬಿದ್ದೆ. ನಾಡಿದ್ದು ಪ್ರೋಗ್ರಾಮ್ ನಡೆಯೋದು ನಿನ್ನ ಹಾಡಿನ ಪ್ರೋಗ್ರಾಮ್ ಮಾತ್ರ ಅಲ್ಲ, ನೀನು ಕೃಷ್ಣ ತುಳಸಿ ಅಂತ ನಿಜ ಅತ್ತೆಗೆ ತಿಳಿಯೋ ಪ್ರೋಗ್ರಾಮ್, ನಿನ್ ಕತ್ ಹಿಡಿದು ಹೊರಗಡೆ ತಳ್ಳೋ ಪ್ರೋಗ್ರಾಮ್ ನಡೆಯುತ್ತೆ. ಏನು ರೆಮ್ಯುನರೇಷನ್ ಇಲ್ದಂಗೆ ಆ ಪ್ರೋಗ್ರಾಮ್ ಅಲ್ಲಿ ಹಾಡು ಹೇಳ್ತೀನಿ ಅಂತ ಹೇಳಿದ್ಯಾ?
ಹೌದು ರೀ, ಹೇಳ್ದೆ. ಗ್ರೇಟ್ ಶ್ಯಾಮ, ರಿಯಲಿ ಯು ಆರ್ ಗ್ರೇಟ್. ಗೌರಮ್ಮನ್ ಸಾಲ ತೀರ್ಸೋದಕ್ಕೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ಅಂತ ಈ ಉದ್ಯೋಗಕ್ಕೆ ಸೇರಿದೆ. ಸಂಬಳ ಸಿಗೋ ದುಡ್ಡಿನ ಜೊತೆಗೆ ಹೀಗೆ ಪ್ರೋಗ್ರಾಮ್ ಮಾಡಿ ಬರೋ ದುಡ್ಡನ್ನ ಸೇರಿಸಿ ಆ ಗೌರಮ್ಮನ್ ಸಾಲನ ಬೇಗ ತೀರಿಸ್ಬೇಕು ಅಂದ್ಕೊಂಡೆ. ನಿನಗೆ ದುಡ್ಡಿನ ಅವಶ್ಯಕತೆ ಅಷ್ಟಿದ್ರು ಈ ಪ್ರೋಗ್ರಾಮ್ನ ನೀನು ಫ್ರೀಯಾಗಿ ಮಾಡಕ್ ಒಪ್ಕೊಂಡೆ. ಗ್ರೇಟ್, ರಿಯಲಿ ಯು ಆರ್ ಗ್ರೇಟ್. ಗ್ರೇಟು ಅಂತೆಲ್ಲ ಏನಿಲ್ಲ ರೀ. ಅಮ್ಮ ಅಪ್ಪ ಇಲ್ದೇ ಇರೋ ಅನಾಥ ಮಕ್ಳಿಗೋಸ್ಕರ ನನ್ನ ಕೈಲಾದಷ್ಟು ಸಹಾಯನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಹಾಗಂದ್ಕೋಬೇಕು ಅಂದ್ರೆ ತುಂಬಾ ದೊಡ್ಡ ಮನ್ಸಿರ್ಬೇಕು ಶ್ಯಾಮ. ಅಂತ ಒಳ್ಳೆ ಮನ್ಸು ನಿನಗಿದೆ, ಅದಕ್ಕೇನೆ ನೀನ್ ಹಾಗಂದ್ಕೊಂಡಿದ್ದು. ನಾನು ಆಗ್ಲೇ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡೋ ಮುಂಚೆ ನಮ್ ಚೇರ್ಮನ್ ಸರ್ ಕೂಡ ಇದೇ ಮಾತಂದ್ರು ರೀ. ನಿನ್ ಚೇರ್ಮನ್ ಸರ್ ನಾನ್ ಮಾತ್ರ ಅಲ್ಲ ಶ್ಯಾಮ, ನಿನ್ ಬಗ್ಗೆ ಗೊತ್ತಿರೋ ಪ್ರತಿಯೊಬ್ರು ಹೀಗೆ ಹೇಳೋದು. ಎಲ್ರೂ ನಿನ್ನ ಮೆಚ್ಕೋತಾರೆ ಹೊರತು ನಿನ್ ಬಗ್ಗೆ ಕೆಟ್ಟದಾಗಿ ಮಾತಾಡೋರಾಗ್ಲಿ ನಿನಗೆ ಕೆಟ್ಟದ್ ಮಾಡೋರಾಗ್ಲಿ ಯಾರೂ ಇರಲ್ಲ. ಅತ್ತೆ ಒಬ್ಬರೇ ಇದ್ದಾರೆ. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇದೇ ಒಳ್ಳೆ ಟೈಮ್. ಅತ್ತೆ, ಏನಮ್ಮ? ನೀವ್ ನಂಗೊಂದು ಹೆಲ್ಪ್ ಮಾಡ್ಬೇಕತ್ತೆ. ನಾನು ನಿನಗೆ ಹೆಲ್ಪ್ ಮಾಡ್ಬೇಕಾ? ಹೌದತ್ತೆ, ನೀವ್ ಹೆಲ್ಪ್ ಮಾಡ್ತೀನಿ ಅಂತ ನನಗೆ ಮಾತು ಕೊಡಿ. ಮಾತ್ ಕೊಡೋದು ಯಾಕೆ ಐಶ್ವರ್ಯ? ನೀನ್ ಏನ್ ಕೇಳಿದ್ರು ನಾನು ಇಲ್ಲ ಅಂತೀನ ಹೇಳು. ಜನರಲ್ ಆಗಿ ಅನ್ಸಲ್ಲ, ಆದ್ರೂ ಕೂಡ ಪಬ್ಲಿಕ್ ಇವೆಂಟ್ಗೆ ಚೀಫ್ ಗೆಸ್ಟ್ ಆಗಿ ಬರೋದು ನಿಮ್ಗೆ ಇಷ್ಟ ಆಗಲ್ಲ ಅಲ್ವಾ? ಹಾಗಾಗಿ ಇಲ್ಲ ಅಂತೀರೇನೋ ಅಂತ ನನಗೆ ಭಯ. ಚೀಫ್ ಗೆಸ್ಟ್ ಆಗ? ಹೌದತ್ತೆ, ನಮ್ ಲಿಟಲ್ ಏಂಜಲ್ಸ್ ಫೌಂಡೇಶನ್ ಕಡೆಯಿಂದ ಅನಾಥ ಮಕ್ಕಳಿಗೋಸ್ಕರ ಫಂಡ್ ರೈಸಿಂಗ್ ಪ್ರೋಗ್ರಾಮ್ ಒಂದನ್ನ ಇಟ್ಕೊಂಡಿದೀವಿ. ಆ ಫೌಂಡೇಶನ್ ಅಲ್ಲಿ ನಿಮ್ ಫೇವ್ರೆಟ್ ಸಿಂಗರ್ ಕೃಷ್ಣ ತುಳಸಿ ಹಾಡು ಹಾಡ್ತಾಳೆ. ಹೌದಾ? ಕೃಷ್ಣ ತುಳಸಿ ಹಾಡು ಹೇಳ್ತಾಳಾ? ಹೌದತ್ತೆ, ಹಾಡ್ತಾಳೆ. ಆ ಪ್ರೋಗ್ರಾಮ್ಗೆ ನೀವು ಚೀಫ್ ಗೆಸ್ಟ್ ಆಗಿ ಬರಬೇಕು. ಆ ಪ್ರೋಗ್ರಾಮ್ ಮಾಡಿ ಸಿಗೋ ಫಂಡ್ನ ನಿಮ್ ಕೈಯಾರೆ ನಮ್ ಅಸೋಸಿಯೇಷನ್ ಪ್ರೆಸಿಡೆಂಟ್ಗೆ ಕೊಡಬೇಕು. ಅದು ನನ್ನ ಆಸೆ. ಇಷ್ಟು ಒಳ್ಳೆ ಕೆಲಸ ಮಾಡ್ತಿರೋ ನಿನ್ಗೆ ಅಷ್ಟು ಮಾತ್ರ ಮಾಡಲ್ವಾ ನಾನು? ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಆದ್ರೆ ಮೈಕ್ ಮುಂದೆ ನಾನು ಮಾತಾಡಲ್ಲ, ಹಾಗಾಗಿ ಸ್ಪೀಚು ಗೀಚು ಏನು ಬೇಡ. ಇಲ್ಲ ಅತ್ತೆ, ನೀವ್ ಯಾವ ಸ್ಪೀಚು ಕೊಡ್ಬೇಕಾಗಿಲ್ಲ. ನೀವ್ ಹಾಯಾಗಿ ಬಂದು ಮುಂದೆ ಸೀಟಲ್ಲೇ ಕೂತ್ಕೊಂಡು ಆ ಕೃಷ್ಣ ತುಳಸಿ ಹಾಡನ್ ಕೇಳ್ತಾ ಎಂಜಾಯ್ ಮಾಡಿ. ಆಮೇಲೆ ನಿಮ್ ಕೈಯಾರೆ ನಮ್ ಪ್ರೆಸಿಡೆಂಟ್ಗೆ ಆ ಚೆಕ್ ಕೊಟ್ಟು ಬಂದ್ಬಿಡಿ ಅಷ್ಟೇ. ಹಾಗಾದ್ರೆ ಓಕೆನಮ್ಮ. ಥ್ಯಾಂಕ್ ಯು ಅತ್ತೆ. ನಿಮ್ ಕೈಯಿಂದಾನೇ ಆ ಚೆಕ್ ನಮ್ ಪ್ರೆಸಿಡೆಂಟ್ ಅವ್ರಿಗೆ ಕೊಡಿಸ್ಬೇಕು ಅಂತ ನನ್ನ ಆಸೆ. ನೀವು ಬರ್ತಿರೋದ್ರಿಂದ ನನ್ನ ಆಸೆ ನೆರವೇರ್ತಿದೆ. ಥ್ಯಾಂಕ್ ಯು ಅತ್ತೆ. ಗುಡ್ ನೈಟ್. ಗುಡ್ ನೈಟ್. ಶ್ಯಾಮ ಅಲಿಯಾಸ್ ಕೃಷ್ಣ ತುಳಸಿ, ನಾಳೆ ಬೆಳಗ್ಗೆ ನಿನ್ ಚಾಪ್ಟರ್ ಕ್ಲೋಸ್. ಏನು? ಕೃಷ್ಣ ತುಳಸಿ ರೂಪಾರಾಣಿಗೆ ಜುಗಲ್ಬಂದಿ ಏರ್ಪಾಡು ಮಾಡೋದಾ? ಹೌದು ಸರ್, ಅವರಿಬ್ಬರ ಕಾಂಬಿನೇಷನ್ ಅಲ್ಲಿ ಜುಗಲ್ಬಂದಿ ಮಾಡಿಸಿದ್ರೆ ಒಳ್ಳೆ ಕ್ರೇಜ್ ಇರುತ್ತೆ ಸರ್. ಅದಕ್ಕೆ ಯುಗೇಂದ್ರ ಗುಪ್ತಾ ಅವರು ಕೂಡ ಅವರ ಕಾಂಬಿನೇಷನ್ ಅಲ್ಲಿ ಆಲ್ಬಮ್ ಮಾಡೋಕೆ ಅಷ್ಟು ಟ್ರೈ ಮಾಡಿದ್ರು. ಈಗ ನಾವು ಈ ಪ್ರೋಗ್ರಾಮ್ ಮಾಡ್ತಿರೋದು ಫಂಡ್ ರೈಸಿಂಗ್ಗೋಸ್ಕರ ಅಲ್ವಾ ಸರ್? ಕೃಷ್ಣ ತುಳಸಿ ರೂಪಾರಾಣಿ ಸೇರಿ ಜುಗಲ್ಬಂದಿ ಅಂದ್ರೆ ತುಂಬಾ ಜನ ಪ್ರೋಗ್ರಾಮ್ಗೆ ಬರ್ತಾರೆ ಸರ್. ಅವರಿಗೆ ಹೆಚ್ಚು ಫಂಡ್ ಸಿಗತ್ತೆ ಸರ್. ಕರೆಕ್ಟ್, ನೀನು ಹೇಳಿದ್ದು 100% ಕರೆಕ್ಟ್. ಸಹಾಯ ಮಾಡೋರು ಏನೋ ಸ್ವಲ್ಪ ಮಾಡಿ ಸಹಾಯ ಮಾಡಿದ್ವಿ ಅಂತ ಕೈ ತೊಳ್ಕೊಳ್ಳೋದಲ್ಲ, ನಾವು ಮಾಡೋಕ್ಕಾಗೋದನ್ನ ಮ್ಯಾಕ್ಸಿಮಮ್ ಮಾಡಬೇಕು. ನೀನು ಹೇಳ್ದ ಹಾಗೆ ಜುಗಲ್ಬಂದಿ ಪ್ರೋಗ್ರಾಮ್ ಮಾಡಿದರೆ ಅವರಿಗೆ ಫಂಡ್ಸ್ ಜಾಸ್ತಿ ಬರುತ್ತೆ. ಆಗ ನಾವು ಅವರಿಗೆ ಮ್ಯಾಕ್ಸಿಮಮ್ ಸಹಾಯ ಮಾಡಿದ ಹಾಗಾಗತ್ತೆ.
ಈ ಜುಗಲ್ಬಂದಿ ಏರ್ಪಾಡು ಮಾಡಿರೋ ವಿಷಯ ಕೃಷ್ಣ ತುಳಸಿಗೆ ಹೇಳು. ಹೇಳ್ತೀನಿ ಸರ್. ಕೃಷ್ಣ ತುಳಸಿ, ನೀನು ರೂಪರಾಣಿ ಸೇರಿ ಜುಗಲ್ಬಂದಿ ಮಾಡಬೇಕು. ರೂಪರಾಣಿ ನಾನು ಜುಗಲ್ಬಂದಿ ಮಾಡ್ಬೇಕಾ? ಹೌದು. ಅದ್ ಹೇಗಾಗತ್ತೆ? ಯಾಕಾಗಲ್ಲ? ನಿನ್ ಪಾಡಿಗೆ ನಿನ್ ಹಾಡನ್ನ ನೀನ್ ಹಾಡ್ತೀಯ, ಅವ್ರ ಪಾಡಿಗೆ ಅವ್ರ ಹಾಡನ್ನ ಅವ್ರು ಹೇಳ್ತಾರೆ. ನಿಮ್ಮಿಬ್ಬರ ಮಧ್ಯೆ ಜುಗಲ್ಬಂದಿ ಏರ್ಪಾಡು ಮಾಡಕ್ಕೆ ನಮ್ ಚೇರ್ಮನ್ ಸರೇ ಹೇಳಿದ್ದು. ಹಾಗೆ ಮಾಡಿದ್ರೆ ಹೆಚ್ಚು ಫಂಡ್ಸ್ ಬರುತ್ತೆ ಅಂತ, ಅವರಿಗೆ ಹೆಚ್ಚು ಹೆಲ್ಪ್ ಮಾಡ್ದ ಹಾಗಾಗತ್ತೆ ಅಂತ ಚೇರ್ಮನ್ ಸಾರೇ ಈ ಜುಗಲ್ಬಂದಿ ಪ್ರೋಗ್ರಾಮ್ನ ಏರ್ಪಾಡು ಮಾಡು ಅಂದ್ರು. ಏನ್ ಯೋಚನೆ ಮಾಡ್ತೀಯಾ? ರೂಪರಾಣಿ ಮುಂದೆ ನಿನ್ ಹಾಡು ಕಡಿಮೆ ಆಗುತ್ತೆ ಅಂತ ಭಯ ಪಡ್ತಿದ್ಯಾ? ನಿನ್ಗೆ ಭಯ ಆದ್ರೂ ಸರಿ, ಜುಗಲ್ಬಂದಿ ಹಾಡೋದು ತಪ್ಪೋದಿಲ್ಲ. ಯಾಕಂದ್ರೆ ನೀನು ಆಲ್ರೆಡಿ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಮಾಡಿದ್ಯಲ್ಲ, ತಪ್ಸ್ಕೊಳ್ಳೋಕ್ಕಾಗಲ್ಲ. ಏನ್ ಶ್ಯಾಮ ನೀನ್ ಹೇಳ್ತಿರೋದು? ಜುಗಲ್ಬಂದಿನ? ಹೌದು ರೀ. ರೂಪರಾಣಿ ಕೃಷ್ಣ ತುಳಸಿ ಸೇರಿ ಜುಗಲ್ಬಂದಿ ಮಾಡ್ಬೇಕು ಅಂತ ನಮ್ ಚೇರ್ಮನ್ ಸರ್ ಹೇಳಿದ್ರಂತೆ. ಅದು ಹೇಗ್ ನಡೆಯುತ್ತೆ ಶ್ಯಾಮ? ರೂಪರಾಣಿಗೆ ಹಾಡೋದು ನೀನೇ ಅಲ್ವಾ? ಅಲ್ಲಿ ರೂಪರಾಣಿ, ಇಲ್ಲಿ ಕೃಷ್ಣ ತುಳಸಿ ಒಂದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಗ್ ಹಾಡಕ್ಕಾಗತ್ತೆ? ಹೇಳು, ನಿನ್ ಚೇರ್ಮನ್ ಸರ್ಗೆ ಫೋನ್ ಮಾಡಿ ಈ ಪ್ರೋಗ್ರಾಮ್ ನಾನು ಮಾಡಲ್ಲ ಅಂತ ಹೇಳು. ಜುಗಲ್ಬಂದಿ ಆದ್ರೆ ನಾನು ಮಾಡಲ್ಲ ಅಂತ ನಿನ್ ಚೇರ್ಮನ್ ಸರ್ಗೆ ಫೋನ್ ಮಾಡಿ ಗಟ್ಟಿಯಾಗಿ ಹೇಳು. ಹೇಳೋ ಅವಕಾಶ ಇಲ್ಲ ರೀ ನನ್ಗೆ. ಯಾಕಿಲ್ಲ? ಯಾಕೆ ಅಂದ್ರೆ ನಾನು ಆಲ್ರೆಡಿ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದೀನಿ ರೀ. ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ ಈಗ ಹೀಗ್ ಪ್ರೋಗ್ರಾಮ್ ಮಾಡಕ್ ಆಗಲ್ಲ ಅಂತ ಹೇಗ್ರಿ ಹೇಳೋದು? ಮತ್ ಹೇಗ್ ಹಾಡ್ತೀಯ ಶ್ಯಾಮ? ಒಬ್ಬ ವ್ಯಕ್ತಿ ಒಂದೇ ಸ್ಟೇಜ್ ಮೇಲೆ ಇಬ್ರಾಗಿ ಹಾಡೋದನ್ನೋದು ಇಂಪಾಸಿಬಲ್ ಅಲ್ವಾ? ರೂಪರಾಣಿ ಪ್ರೋಗ್ರಾಮ್ ಆದ್ರೆ ನೀನು ತೆರೆ ಹಿಂದೆ ನಿಂತು ಹಾಡ್ತಾ ಇದ್ದೆ, ಆದ್ರೆ ಇದು ಆ ಥರದ್ದಲ್ವೇ ಜುಗಲ್ಬಂದಿ. ರೂಪರಾಣಿ ಜೊತೆಗೆ ನೀನು ತೆರೆ ಮುಂದೆ ನಿಂತ್ಕೊಂಡು ಹಾಡಬೇಕು. ಇದಕ್ಕೆ ಒಂದೇ ಒಂದು ಪರಿಹಾರ ಶ್ಯಾಮ. ಏನ್ರಿ ಅದು? ಅವತ್ತು ಪ್ರೋಗ್ರಾಮಿಗೆ ರೂಪರಾಣಿ ಬರ್ದೇನೆ ಇರೋದು, ಅದೇ ಪರಿಹಾರ. ಅವತ್ತು ಅವಳಿಗೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ, ಆ ಪ್ರೋಗ್ರಾಮ್ಗೆ ಬರಕ್ ಆಗಲ್ಲ ಅಂತ ರೂಪರಾಣಿ ಹತ್ರ ಅವ್ರಿಗೆ ಫೋನ್ ಮಾಡಿಸಿ ಹೇಳ್ಸು. ನೀನು ಒಬ್ಳೆ ಆ ಪ್ರೋಗ್ರಾಮ್ ಮಾಡು, ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಆಗಲ್ಲ ರೀ, ಅವ್ರ ಹಾಗೆ ಮಾಡಕ್ಕಾಗಲ್ಲ. ಆ ಪ್ರೋಗ್ರಾಮ್ ನಡೀದೇ ಇದ್ರೆ ರೂಪರಾಣಿಗೆ ಆದಿತ್ಯಂಗೆ ಮದ್ವೆ ಆಗಲ್ಲ ಅಂತ ಹೇಳಿದ್ಲಲ್ಲ ಗೌರಮ್ಮ, ಅದಕ್ಕೆ ಅಲ್ವಾ ರೀ ನಾನು ಹಾಡಾಡಕ್ ಒಪ್ಕೊಂಡಿದ್ದು. ಅದ್ಯಾವುದೋ ಸಪ್ರೇಟ್ ಪ್ರೋಗ್ರಾಮ್ ಅಂತ ಅನ್ಕೊಂಡೆ. ಅದು ಇದು ಒಂದೇ ಪ್ರೋಗ್ರಾಮ್ ಅಂತ ಗೊತ್ತಿದ್ರೆ ಹೀಗಾಗ್ತಾನೆ ಇರ್ಲಿಲ್ಲ. ಅಗ್ರಿಮೆಂಟ್ ಮೇಲೆ ನನ್ನ ಸೈನು ಕೂಡ ಮಾಡ್ತಿರ್ಲಿಲ್ಲ. ಮತ್ತಿವಾಗ ಏನ್ ಮಾಡ್ತೀಯ ಶ್ಯಾಮ? ಈ ಸಮಸ್ಯೆಯಿಂದ ಹೇಗ್ ಪಾರಾಗ್ತೀಯ? ನಾವು ಮಾಡೋದಂಥದ್ದು ಏನೂ ಇಲ್ಲ ರೀ. ನಮ್ ಕೃಷ್ಣನೇ ಯಾವುದೋ ಒಂದು ದಾರಿ ತೋರಿಸ್ತಾನೆ. ಏನು? ನಾಳೆ 10ನೇ ತಾರೀಕು ನಡೆಯೋ ಪ್ರೋಗ್ರಾಮ್ ಕೃಷ್ಣ ತುಳಸಿ ಮತ್ತೆ ರೂಪರಾಣಿ ಸೇರಿ ಹಾಡೋ ಪ್ರೋಗ್ರಾಮಾ? ಹೌದು. ಅದು ಹೇಗಾಗತ್ತೆ ಶ್ಯಾಮ? ಕೃಷ್ಣ ತುಳಸಿಯಾಗ ಹಾಡೋದು ನೀನೇ, ರೂಪರಾಣಿಗೆ ಹಾಡಬೇಕಾಗಿರೋದು ನೀನೇ. ಅದು ಹೇಗೆ ಸಾಧ್ಯ ಆಗತ್ತೆ? ಅದಕ್ಕೆ ಅಲ್ವಾ ಇಷ್ಟು ಟೆನ್ಷನ್ ಆಗ್ತಿರೋದು. ನೀನ್ ಏನಾದ್ರೂ ಹೇಳಿ ಅವತ್ತು ರೂಪರಾಣಿಗೆ ಹಾಡ್ ಹಾಡಕ್ಕಾಗಲ್ಲ ಅಂತ ಹೇಳಿ. ಹಾಗೆ ಹೇಳಿದ್ರೆ ಇವಳಿಗೆ ಜೀವನದಲ್ಲಿ ಮದ್ವೆ ಆಗಲ್ಲ ಶ್ಯಾಮ. ಆದಿತ್ಯನ್ ಡ್ಯಾಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನನಗೆ, ಆ ಪ್ರೋಗ್ರಾಮಲ್ಲಿ ರೂಪರಾಣಿ ಹಾಡಿದ್ರೇನೆ ಆದಿತ್ಯನ್ಗೆ ರೂಪರಾಣಿಗೆ ಮದ್ವೆ ಆಗೋದು, ಇಲ್ಲ ಅಂದ್ರೆ ಆಗಲ್ಲ ಅಂತ. ನನ್ ಮದ್ವೆ ಏನಾದ್ರೂ ನಡೀತಾ ಇದ್ರೆ ನಾನ್ ಕೆರೆನೋ ಬಾವಿನೋ ನೋಡ್ಕೊಂಡು ಸಾಯ್ತೀನಿ ಅಷ್ಟೇ.
ಅಂತ ಪರಿಸ್ಥಿತಿ ಬರಲ್ಲಮ್ಮ. ನೀನ್ ಟೆನ್ಷನ್ ಮಾಡ್ಕೋಬೇಡ. ನಿನ್ ಸಾವನ್ ನೋಡ್ಕೊಂಡು ಶ್ಯಾಮ ಸುಮ್ಮನೆ ಕೂತಿರ್ತಾಳ. ಶ್ಯಾಮ, ನೀನೇ ಏನಾದ್ರೂ ಮಾಡಿ ಕೃಷ್ಣ ತುಳಸಿ ಅವತ್ತು ಪ್ರೋಗ್ರಾಮಿಗೆ ಬರೋದಕ್ಕಾಗಲ್ಲ ಅಂತ ಹೇಳಿ ತಪ್ಪಿಸ್ಕೋ ಶ್ಯಾಮ. ಅದಾಗಲ್ಲ ಗೌರಮ್ಮ. ನಾನು ಆಲ್ರೆಡಿ ಅವ್ರು ಕೊಟ್ಟಿರೋ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ದೀನಿ. ಕೃಷ್ಣ ತುಳಸಿಯಾಗಿ ಆ ಪ್ರೋಗ್ರಾಮ್ಗೆ ಹೋಗಿ ಹಾಡ್ತೀನಿ. ಮಿಸ್ ಮಾಡೋಕ್ಕಾಗಲ್ಲ. ಆದ್ರೆ ರೂಪಾರಾಣಿ ಕೂಡ ಆ ಪ್ರೋಗ್ರಾಮ್ಗೆ ಹೋಗ್ಬೇಕು, ಹಾಡ್ಬೇಕು, ತಪ್ಪಲ್ಲ. ಈಗ ಹೇಗ್ ಮಮ್ಮಿ? ಅಲ್ಲಿ ಕೃಷ್ಣ ತುಳಸಿ ಆಗಿ ಇಲ್ಲಿ ನನ್ನ ಹಾಗೆ ಒಂದೇ ಸ್ಟೇಜ್ ಮೇಲೆ ಹೇಗ್ ಹಾಡ್ತಾಳೆ ಮಮ್ಮಿ? ನೋಡೋಣ, ಆ ಕೃಷ್ಣ ಯಾವ್ದಾದ್ರೂ ಒಂದು ದಾರಿ ತೋರಿಸ್ತಾನೆ. ಹಲೋ ಐಶ್ವರ್ಯ, ಎಲ್ಲ ರೆಡಿನಾ? ಎಲ್ಲ ಏರ್ಪಾಡು ಮುಗೀತು ಸೌಜನ್ಯ. ವೆರಿ ಗುಡ್. ಸೌಜನ್ಯ, ನೀನ್ ನನ್ಗೊಂದು ಹೆಲ್ಪ್ ಮಾಡಬೇಕು. ಏನ್ ಐಶ್ವರ್ಯ? ಆ ಕೃಷ್ಣ ತುಳಸಿ ಪ್ರೋಗ್ರಾಮ್ ಲೈವ್ ಟೆಲಿಕಾಸ್ಟ್ ಆಗೋ ಹಾಗೆ ಮಾಡಬೇಕು. ಲೈವಾ? ಹೌದು. ಓಕೆ, ಟ್ರೈ ಮಾಡ್ತೀನಿ. ಟ್ರೈ ಮಾಡ್ತೀನಿ ಅಂದ್ರೆ ಆಗಲ್ಲ. ಆ ಪ್ರೋಗ್ರಾಮ್ ಎಲ್ಲ ಚಾನೆಲ್ಸಲ್ಲೂ ಲೈವ್ ಟೆಲಿಕಾಸ್ಟ್ ಆಗಬೇಕು. ಓಕೆನಾ? ಓಕೆ, ಹಾಗೆ ಮಾಡೋಣ. ಓಕೆ, ಬಾಯ್. ನಿನ್ ಚಾಪ್ಟರ್ ಕ್ಲೋಸ್. ಶ್ಯಾಮ ಅಲಿಯಾಸ್ ಕೃಷ್ಣ ತುಳಸಿ. ಚೇರ್ಮನ್ ಅವರೇ ನಮಸ್ಕಾರ. ಚೇರ್ಮನ್ ಅವರೇ ನಮಸ್ಕಾರ. ದೊಡ್ಡವರಿಗೆ ನಮಸ್ಕಾರ ಮಾಡೋದು ಸಂಸ್ಕಾರ. ಅವ್ರು ಮಾಡಿದಿದ್ರೆ ಸಂತೋಷ ಆಗ್ತಿತ್ತು. ಏಯ್, ಅವ್ರು ಮಾಡಿದ್ರೆ ಸಂತೋಷ ಅನ್ನೋದು ಸರಿಯಲ್ಲ ಕಣೋ. ಇಲ್ಲಿ ನೋಡು, ಸರಿಯಾಗಿ ನಮಸ್ಕಾರ ಮಾಡು. ಚೇರ್ಮನ್ ಅವರಿಗೆ ನಮಸ್ಕಾರ. ನಮಸ್ತೆ. ಬಾರಮ್ಮ ಕೃಷ್ಣ ತುಳಸಿ, ವೆಂಟ್ರಿಲಾಕಿಸಮ್ ಪ್ರಾಕ್ಟೀಸ್ ಮಾಡ್ತಿದ್ದೀನಮ್ಮ. ನಾಳೆ ನಮ್ಮ FM ನಲ್ಲಿ ಪ್ರೋಗ್ರಾಮ್ ಕೊಡೋಣ ಅಂತ. ಕೃಷ್ಣ ತುಳಸಿ ಇಲ್ವಾ ಇಲ್ವಾ ಇಲ್ವಾ? ಏಯ್, ಅದೇನ್ ಕರಿತೀಯೋ? ಕೃಷ್ಣ ತುಳಸಿ ಅಂದ್ರೆ ನಂಗೆ ಇಷ್ಟ. ಕೃಷ್ಣ ತುಳಸಿ ಅಂದ್ರೆ ನಿಂಗೆ ಇಷ್ಟನಾ? ತುಂಬಾ ಒಳ್ಳೆ ಹುಡುಗಿ, ಅಂದವಾಗಿದ್ದಾಳೆ. ಅಂದವಾಗಿದ್ದಾಳ? ನೀನ್ ತುಂಬಾ ಅಂದವಾಗಿದ್ಯಾ ಕೃಷ್ಣ ತುಳಸಿ. ಏಯ್ ಸುಮ್ನಿರು, ಆ ಹುಡುಗಿ ತುಂಬಾ ಒಳ್ಳೆಯವಳು. ಅದಕ್ಕೆ ನಾನು ಲವ್ ಮಾಡ್ತಾ ಇರೋದು. ಲವ್ ಮಾಡ್ತೀಯಾ? ಹಾಗೆ ಹೇಳ್ಬಾರ್ದು ಕಣೋ. ಹೌದು. ಏಯ್ ಕೃಷ್ಣ ತುಳಸಿಗೆ ಹಾಗೆ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ಯಾಕಂದ್ರೆ ಅವಳು ನನ್ ಬಂದು ರಿಲೇಷನ್. ಹೌದು. ತುಂಬಾ ಒಳ್ಳೇದಾಯ್ತು. ಅವಳು ನನ್ ತಂಗಿ ಹಾಗೆ. ಅವಳು ನಿನ್ ತಂಗಿನಾ? ಹೌದ್ ಕಣೋ, ತಂಗಿ ಆಗ್ಬೇಕು. ಹಾಗಾದ್ರೆ ನಮಸ್ಕಾರ ಬಾಬಾ ಅವರಿಗೆ. ಭಾವನ, ವರ್ಷ ಚೆನ್ನಾಗಿ ಮಾಡ್ತಿದ್ಯಲ್ಲೋ. ನಿನ್ನ ಹುಚ್ಚು ಮಾತ್ ನಿಲ್ಸಿ ಶಿಸ್ತಾಗಿರು. ಕೃಷ್ಣ ತುಳಸಿ ತುಂಬಾ ಒಳ್ಳೆಯವಳು. ಹಾಗಾದ್ರೆ ನಾನು ಒಳ್ಳೆ ಹುಡುಗನೇ. ಅಂದ್ರೆ ಇದನ್ ಕಲ್ತ್ರೆ ತುಟಿ ಅಲ್ಲಾಡಿಸ್ದೆ ಸ್ವರ ಹೊರಗೆ ಬರ್ಬೋದು. ಜುಗಲ್ ಬಂದಲ್ಲಿ ಹಾಡಿ ರೂಪಾರಾಣಿನ ಸೇವ್ ಮಾಡೋದ್ರ ಜೊತೆಗೆ ನನ್ನ ಕೆಲ್ಸನೂ ಮಾಡ್ಬೋದು. ಏನ್ ಶ್ಯಾಮ ನೀನ್ ಹೇಳ್ತಾ ಇರೋದು? ನೀನು ವೆಂಟ್ರಿಲಾಕ್ವಿಸಮ್ ಪ್ರಾಕ್ಟೀಸ್ ಮಾಡ್ತೀಯಾ? ಹೌದು ರೀ. ತುಟಿ ಕದಲ್ಸ್ದೇ ಇರೋ ಥರ ಮಾತಾಡೋ ಹಾಗೆ ನಾನು ತುಟಿ ಕದಲ್ಸ್ದೆ ಹಾಡು ಹಾಡ್ತೀನಿ ರೀ. ಹಾಗೆ ತುಟಿ ಕದಲಿಸದೆ ಮಾತಾಡೋದೇ ತುಂಬಾ ಕಷ್ಟ. ಅಂಥದ್ರಲ್ಲಿ ನೀನ್ ಹಾಡು ಹೇಳ್ತೀನಿ ಅಂತೀಯಲ್ಲ ಶ್ಯಾಮ? ಹಾಡಬೇಕು ರೀ, ಹಾಡಬೇಕು. ಒಂದೇ ಸ್ಟೇಜ್ ಮೇಲೆ ನಾನಿಲ್ಲಿ ಕೃಷ್ಣ ತುಳಸಿಯಾಗಿ, ಅಲ್ಲಿ ರೂಪರಾಣಿಗೆ ಗೋಸ್ಟ್ ಸಿಂಗರ್ ಆಗಿ ಹಾಡಬೇಕು. ಹಾಗೆ ಹಾಡಬೇಕು ಅಂದ್ರೆ ನಾನು ತುಟಿ ಕದಲ್ದೇ ಇರೋ ಥರ ಹಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ತಪ್ಪೋದಿಲ್ಲ. ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ ರೀ. ನಿಜಾನೇ ಶ್ಯಾಮ, ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಆದ್ರೆ ಹಾಗೆ ಹಾಡೋದು ತುಂಬಾ ಕಷ್ಟ ಅಂದಿದ್ದು ಅರ್ಥ ಮಾಡ್ಕೊ. ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ರೀ. ವೆಂಟ್ರಿಲಾಕ್ವಿಸಮ್ ನಾನು ಕಲಿತೀನಿ, ಹಾಡು ಹಾಡ್ತೀನಿ. ಕಲ್ತ್ಕೊಂಡು ಹಾಡೋದಿಕ್ಕೆ ಅಷ್ಟು ಟೈಮ್ ಇಲ್ಲ ಶ್ಯಾಮ. ನಾಳೆನೇ ಅಲ್ವಾ ಪ್ರೋಗ್ರಾಮ್? ಈಗಿಂದನೇ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತೀನಿ. ಆ ಕೃಷ್ಣನ್ ದಯೆಯಿಂದ
ನಾಳೆ ಪ್ರೋಗ್ರಾಮ್ ಟೈಮ್ಗೆ ನನಗೆ ಹಾಗೆ ಹಾಡಕ್ ಬಂದ್ಬಿಡತ್ತೆ. ನನಗ ನಂಬಿಕೆ ಇದೆ. ಓಕೆ ಶ್ಯಾಮ, ನಿನಗ ನಂಬಿಕೆ ಇದೆ. ಓಕೆ, ಆದರೆ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀಯಾ? ಮನೇಲಿ ಮಾಡಿದ್ರೆ ಮಮ್ಮಿ ಕೇಳ್ತಾರಲ್ಲ. ಔಟ್ ಹೌಸಿಗೆ ಹೋಗಿ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೋತೀನಿ ರೀ. ಕರೆಕ್ಟ್, ಅಲ್ಲಿ ಪ್ರಾಕ್ಟೀಸ್ ಮಾಡೋದೇ ಕರೆಕ್ಟ್. ಏನು ಅಂದ್ರೆ ಆ ವೆಂಟ್ರಲ್ ಆಕ್ವಿಸಮ್ಗೆ ಸಂಬಂಧಪಟ್ಟಿರೋ ವಿಡಿಯೋಸ್ ಏನಾದರೂ ಡೌನ್ಲೋಡ್ ಮಾಡ್ಕೊಡ್ತೀರಾ? ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೋತೀನಿ. ಶ್ಯೂರ್ ಶ್ಯಾಮ, ಫೋನ್ ಕೊಡು. ತಗೋ ಶ್ಯಾಮ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೀ. ಏನು ತುಟಿ ಅಳ್ಳಾಡಿಸ್ದೆ ನೀನು ಹಾಡು ಹೇಳ್ತೀಯಾ? ಹೌದು ಗೌರಮ್ಮ. ಆ ವಿದ್ಯೆ ಯಾವಾಗ ಕಲ್ತ್ಕೊಂಡೆ ನೀನು? ಈಗ ಕಲಿತೀನಿ. ಇವಾಗ ಕಲ್ತ್ಕೋತ್ಯಾ? ಹೇಗ್ ಕಲ್ತ್ಕೋತ್ಯಾ? ಹೀಗೆ. ಅವರು ಬಾಯಿ ತೆಗಿದೆ ಮಾತಾಡ್ತಿದಾರಲ್ಲ, ನಾನು ಅವ್ರ ತರನೇ ಬಾಯಿ ತೆಗಿದೆ ಹಾಡ್ತೀನಿ.